ನಮಸ್ಕಾರ. ಅಂತೂ ಫೈನಲಿ KAದಿಂದ AO ಮತ್ತು AO ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಯಿತು. ಇದು ಈ ವಿಡಿಯೋ ಬಂದುಬಿಟ್ಟು ರಿಲೇಟೆಡ್ ಟು ದ ನಾನ್ HK ಅಂದರೆ RPC ಅಂತೀವಲ್ಲ, ರೆಸಿಡ್ಯೂಯಲ್ ಪೇರೆಂಟಲ್ ಕ್ಯಾಡರ್, ಆ ಪೋಸ್ಟ್ ರಿಲೇಟೆಡ್ ನೋಟಿಫಿಕೇಷನ್ ಬಗ್ಗೆ ಫುಲ್ ಡೀಟೇಲ್ಸ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಟೋಟಲ್ ಸೀಟ್ಸು 672 ಇದೆ ನಾನ್ HKದು. ಇವ್ರದ್ದು ಎಕ್ಸಾಮ್ ಡೇಟು 26/7/2026 ಇದೆ ಮತ್ತು ಅಪ್ಲಿಕೇಶನ್ ನೀವು ಹಾಕೋ ಲಾಸ್ಟ್ ಡೇಟು 26/2026 ಇದೆ. ಬನ್ನಿ ನೋಡೋಣ ಈ ನೋಟಿಫಿಕೇಷನಲ್ಲಿ ಏನೇನು ಡೀಟೇಲ್ಸ್ ನೀವು ತಿಳ್ಕೊಬೇಕಾಗಿತ್ತು. ಅದಕ್ಕಿಂತ ಮೊದಲು ನೀವು ನಮ್ಮದು GK ಎಕ್ಸಾಮ್ ಗೈಡ್ ಚಾನಲ್ಗೆ ಹೋದರೆ ನಿಮಗೆ ಡೀಟೇಲಾಗಿ HK ನೋಟಿಫಿಕೇಷನ್ನು, ಅದರದ್ದು ಹುದ್ದೆ ವರ್ಗೀಕರಣ, ನಾನ್ HK ನೋಟಿಫಿಕೇಷನ್ ಹುದ್ದೆ ವರ್ಗೀಕರಣ ಹಾಗೂ ಸ್ಪೆಸಿಫಿಕ್ ಪೇಪರಿಂದು ಸಿಲೆಬಸ್ PDF ನಾವು ಅಪ್ಲೋಡ್ ಮಾಡಿದ್ದೀವಿ. ನೀವು ಅಲ್ಲಿ ಹೋಗಿ ಕಂಪ್ಲೀಟಾಗಿ ಓದ್ಬೋದು. ಅದು ನೋಡಿ ಕರೆಕ್ಟಾಗಿ ಆಮೇಲೆ ಅಪ್ಲಿಕೇಶನ್ ಹಾಕ್ರಿ. ನೋಡಿರಿ, ಇದು KA ವೆಬ್ಸೈಟಲ್ಲಿ ಕೃಷಿ ಇಲಾಖೆ AO RPC ಇದು ಅಧಿಸೂಚನೆ ಮತ್ತು ವರ್ಗೀಕರಣ ಔಟ್ ಆಗಿದೆ. ಅವರು ಅಪ್ಲಿಕೇಶನ್ ಲಿಂಕ್ ಕೂಡ ನಿನ್ನೆ ಆ್ಯಕ್ಟಿವ್ ಮಾಡಿದ್ದಾರೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ನು. ಲಾಸ್ಟ್ ಡೇಟು 26/2026 ಇದು ಲಾಸ್ಟ್ ದಿನ ನೀವು ಅಪ್ಲಿಕೇಶನ್ ಹಾಕೋಕೆ. ಓಕೆ, ಹೀಗೆ ನೋಡೋಣ ಬರ್ರಿ. ಇಲ್ಲಿ ನೋಡಿರಿ, ಟೋಟಲ್ ಸೀಟ್ಸು 670 ಪ್ಲಸ್ 2 ಬ್ಯಾಕ್ಲಾಗ್ ಇದೆ. ಟೋಟಲ್ 672 ಪೋಸ್ಟ್ ಇದೆ. ಅದರಲ್ಲಿ AO ಹಾಗೂ AO ಸಹಾಯಕ ಕೃಷಿ ಅಧಿಕಾರಿ AO ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹಾಗೂ ಅಗ್ರಿಕಲ್ಚರ್ ಆಫೀಸರ್ಸ್. ನೋಡಿ, ಇದು ಗ್ರೂಪ್ B, ಎರಡು ಗ್ರೂಪ್ ಬಿನೇ. ಇದು ಗೆಜೆಟೆಡ್ ಪೋಸ್ಟು, ಇದು ನಾನ್ ಗೆಜೆಟೆಡ್ ಪೋಸ್ಟ್. ಇದು ಗೆಜೆಟೆಡ್ ಪೋಸ್ಟ್ ಆದ್ದರಿಂದ ಇದ್ರದ್ದು ವೇಕೆನ್ಸಿ 71 ಇದೆ. ಅದು 85%ಗೆ 15% ಅವರಿಗೆ 13 ಸೀಟ್ಸ್ ಇದೆ. ಅದೇ AO 498 ಸೀಟ್ಸ್ ಇದೆ. 15% 88 ಸೀಟ್ಸ್ ಇದೆ. ಇದು ಯಾರ್ಯಾರಿಗೆ ಅವ್ರದ್ದು ವಿದ್ಯಾ ಅರ್ಹತೆಗಳು ನೋಡಿದರೆ ನಾವು 85%ಗೆ ನೋಡಿದ್ವಿ ಅಂದರೆ ಇಲ್ಲಿ BSc ಅಗ್ರಿಕಲ್ಚರ್ ಹಾಗೂ BSc ಹಾನರ್ಸ್ ಅಗ್ರಿಕಲ್ಚರ್ ಮಾಡಿದವರಿಗೆ ಬರುತ್ತೆ. ಅದೇ 15% ನೋಡಿದ್ವಿ ಅಂದರೆ BTech ಫುಡ್ ಸೈನ್ಸ್ ಓದಿದವರಿಗೆ ಅಥವಾ ಆಹಾರ ತಂತ್ರಜ್ಞಾನ ಅಥವಾ ಮಾರ್ಕೆಟಿಂಗ್ ಕೋಆಪರೇಷನ್ ಓದಿದವರಿಗೆ ಅಥವಾ ಕೃಷಿ ಮಾರುಕಟ್ಟೆ ಹಾನರ್ಸ್ ಇರೋ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹಾಗೂ ಜೈವಿಕ ತಂತ್ರಜ್ಞಾನ ಹಾಗೂ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿರೋರಿಗೆ ಬರುತ್ತೆ ಇದು. ಅದೇ ರೀತಿ ಸೇಮ್ ಇಲ್ಲಿ 85% ಇದು AOದು ಈ ಥರ ಇರುತ್ತೆ. ನೀವು ನೋಡಿರಿ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅದಕ್ಕೆ ತಕ್ಕಂತೆ ನೀವು ಅಪ್ಲೈ ಮಾಡಿರಿ. 85% ಆರ್ 15% ಅಂತ. ಮತ್ತು ನೋಡಿರಿ, ನಿಮ್ಮದು ಏಜ್ ಲಿಮಿಟ್ ಬಂದುಬಿಟ್ಟು ಆ್ಯಕ್ಚುಲಿ ಯಾವಾಗಲೂ ಅದು 35 ಇಯರ್ಸ್ ಇರೋದು. ಬಟ್ ಈ ವರ್ಷ ಗೌರ್ಮೆಂಟ್ ನಮಗೆ 5 ಇಯರ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಹೊಸ ರೂಲ್ಸ್ ಪ್ರಕಾರ. ಸೊ ಈಗ ಏಜ್ ಲಿಮಿಟು 40 ಇಯರ್ಸ್ ಇದೆ ಜನರಲ್ದರಿಗೆ. ಹಾಗೂ OBC ಎಲ್ಲ 2A 2B 3A 3B ಅವರಿಗೆ 43 ಇಯರ್ಸ್ ಇದೆ. ಹಾಗೂ SC ST ಹಾಗೂ ಕ್ಯಾಟಗರಿ 1ಅವರಿಗೆ 45 ಇಯರ್ಸ್ ಇದೆ. ಇದು ಏಜ್ ಲಿಮಿಟ್. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಲಿ ಬೇರೆದು ನೀವು ನೋಟಿಫಿಕೇಷನಲ್ಲಿ ನೋಡಿದರೆ ಅದ್ರ ಬಗ್ಗೆ ಐಡಿಯಾ ಬರುತ್ತೆ. ನೋಟಿಫಿಕೇಷನ್ಸ್ PDF ನಾವು ಎಕ್ಸಾಮ್ ಗೈಡ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೀವು ಹೋಗಿ ನೋಡಬಹುದು. ಹಾಗೆ ನೀವು ಎಲ್ಲಿ ಅಪ್ಲೈ ಮಾಡಬೇಕಂದ್ರೆ KCET ಆನ್ಲೈನ್ ಕರ್ನಾಟಕ government.in ಈ ವೆಬ್ಸೈಟ್ ಅಂದರೆ KA ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ಲಾಸ್ಟ್ ಡೇಟು 26/2026 ಇದೆ ಅಪ್ಲೈ ಮಾಡಲು. ನಿನ್ನೆಯಿಂದ ಸ್ಟಾರ್ಟ್ ಇದೆ ಅಪ್ಲಿಕೇಶನ್. ಲಾಸ್ಟ್ ಡೇಟ್ ಅಮೌಂಟ್ ಪೇ ಮಾಡಲು 22/6/2026. ಹಾಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 750 rupees ಫಾರ್ 2A 2B 3B 3A ಹಾಗೂ ಸಾಮಾನ್ಯ GM ಕ್ಯಾಂಡಿಡೇಟ್ಸಿಗೆ. ಹಾಗೂ SC ST ಹಾಗೂ ಮಾಜಿ ಸೈನಿಕ ಅಥವಾ ಟ್ರಾನ್ಸ್ಜೆಂಡರ್ ಅಥವಾ ಪ್ರವರ್ಗ 1 ಕ್ಯಾಟಗರಿ 1ಅವರಿಗೆ 500 rupees ಇರುತ್ತೆ. ಅದೇ PWD ಅಂದರೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಹಾಗೆ ಈ ಅಪ್ಲಿಕೇಶನ್ ಆಲ್ರೆಡಿ ಒಂದು ಸರಿ ನೋಟಿಫಿಕೇಷನ್ ಆಗಿ ಹೋಗಿ ಮತ್ತೆ ಪರಿಷ್ಕೃತ ಆಗಿರೋದ ಕಾರಣ ಆಲ್ರೆಡಿ ಈಗಾಗಲೇ ನೀವು 18/4/2026ರಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಮತ್ತೆ ನೀವು ಅರ್ಜಿ ಹಾಕುವುದು, ಶುಲ್ಕ ಮಾಡುವುದು ಅಭ್ಯರ್ಥಿಗಳು ಇರುವುದಿಲ್ಲ, ಅವಶ್ಯಕತೆ ಇರುವುದಿಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ನೀವು ಆಲ್ರೆಡಿ ಅಪ್ಲೈ ಮಾಡಿದರೆ ಮತ್ತೆ ಏನು ಮಾಡೋದು ನೆಸೆಸಿಟಿ ಇಲ್ಲ. ಬಟ್ ಆದರೆ SCA B ಹಾಗೂ SCC ಇದು ಒಳ ಮೀಸಲಾತಿ ಇನ್ಕ್ಲೂಡ್ ಆಗಿರೋದ್ರಿಂದ ಅವರು ಅದನ್ನು ಅಪ್ಡೇಟ್ ಮಾಡಬೇಕಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ನೀವು SCA ಮತ್ತು B ಹಾಗೂ C ಅಂತ ಆಲ್ರೆಡಿ ನಿಮ್ಮ ಅಪ್ಲಿಕೇಶನಲ್ಲಿ ಅಪ್ಡೇಟ್ ಮಾಡಿ ಆವಾಗಲೇ ಹಾಕೋ ಮುಂದೆ ಹಾಕಿದ್ರಿ ಅಂದರೆ ನೀವು ಅದು ಅಪ್ಡೇಟ್ ಬರೋದಿಲ್ಲ. ಹಾಕಿಲ್ಲ ಅಂದರೆ ನೀವು ಫ್ರೆಶ್ ಆಗಿ ಹೊಸ ಸರ್ಟಿಫಿಕೇಟ್ ತೆಗೆಸಿ ಹಾಕಬೇಕಾಗುತ್ತೆ.
ಹಾಗೆ ಇಲ್ಲಿದೆ ನೋಡಿರಿ, ನೀವು ಬರೀ ಜಸ್ಟ್ ಎ ಓಗೆ ಅಷ್ಟೇ ಅಪ್ಲೈ ಮಾಡಿದರೆ 750 ರುಪೀಸ್. ಬಟ್ ನೀವು ಡಬಲ್ ಎ ಓಗೂ ಅಪ್ಲೈ ಮಾಡಿದರೆ 100 ರುಪೀಸ್ ಎಕ್ಸ್ಟ್ರಾ ಆಗಿ 850 ರುಪೀಸ್ ಬೀಳುತ್ತೆ. ನಾನ್ ಎಜುಕೇಟ್ ಸ್ಟೂಡೆಂಟ್ಸ್ ಎ ಓ ಮತ್ತು ಡಬಲ್ ಓ ಅಪ್ಲೈ ಮಾಡಿದರೆ 850 ರುಪೀಸ್ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಆದಷ್ಟು ಬೇಗ ಹಾಕಿ ಅಪ್ಲಿಕೇಶನ್ನು. ಹಾಗೆ ನಿಮ್ಮ ಎಕ್ಸಾಮ್ ಬಂದುಬಿಟ್ಟು ಎಕ್ಸಾಮ್ ದಿನಾಂಕ ನೋಡಿದರೆ 26/07/2026 26 ಜುಲೈಯಲ್ಲಿದೆ ನಿಮಗೆ ಪತ್ರಿಕೆ 1 ಪತ್ರಿಕೆ 2 ನೋಡಿರಿ. ಪತ್ರಿಕೆ 1 ಸಿಲೆಬಸ್ ಇಲ್ಲಿದೆ ಕರೆಕ್ಟಾಗಿ ನೋಡಿರಿ ಏನೇನು ಸಿಲೆಬಸ್ ಅಂತ. ಪತ್ರಿಕೆ 1 300 ಮಾರ್ಕ್ಸಿಂದು 100 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಈಚ್. ಅದೇ ಸ್ಪೆಸಿಫಿಕ್ ಕೂಡ ಸೇಮ್ 100 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಈಚ್. ನೋಡಿರಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದು ಅಂಶದ 0.75 ಅಂಕಗಳನ್ನು ಕಳೆದುಕೊಳ್ಳಲಾಗುವುದು. ಅಂದರೆ 1/4 ನೆಗೆಟಿವ್ ಇರುತ್ತೆ ಅಂತ ಹೇಳಿದ್ದಾರೆ ಅವರು ಇಂಡೈರೆಕ್ಟಾಗಿ. ಸೊ 3 ಮಾರ್ಕ್ಸ್ ಇರೋದ್ರಿಂದ 3/4 ಅಂದರೆ 0.75 ನಿಮ್ಮದು ನೆಗೆಟಿವ್ ಆಗುತ್ತೆ. ಹಾಗೆ OMR ತುಂಬಬೇಕು ಕರೆಕ್ಟಾಗಿ, ಅದ್ರೂ ಪ್ರಾಕ್ಟೀಸ್ ಮಾಡಿರಿ. 5ನೇ ಆಯ್ಕೆ ಇರುತ್ತೆ, ಅದನ್ನು ತುಂಬಲೇಬೇಕು. ನೀವು ತುಂಬಲಿಲ್ಲ ಅಂದರೆ ಅದಕ್ಕೂ ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು 35% ಮಿನಿಮಮ್ ಮಾರ್ಕ್ಸ್ ತೆಗಿಲೇಬೇಕು, ಆಗಷ್ಟೇ ನೀವು ಕ್ವಾಲಿಫೈ ಆದಂಗೆ ಎಕ್ಸಾಮು ಮತ್ತು ಸೆಲೆಕ್ಷನ್ ಲಿಸ್ಟಿಗೆ ತೊಗೊಳೋದು. 35 ಮಾರ್ಕ್ಸ್ ಅಂದರೆ ಟೋಟಲ್ 600 ಮಾರ್ಕ್ಸಲ್ಲಿ 35% 210 ಮಾರ್ಕ್ಸ್ ನೀವು ಮಿನಿಮಮ್ ತೆಗಿಲೇಬೇಕು. ಮತ್ತು ಇದು ಬಂದು ಹುದ್ದೆ ವರ್ಗೀಕರಣ. ಇದು ಎ ಓದು, ಇದು ಡಬಲ್ ಎ ಓದು 85%, ಇದು ಬ್ಯಾಕ್ಲಾಗಿಂದು. ಇದ್ರದ್ದು PDF ನಮ್ಮ ಟೆಲಿಗ್ರಾಮ್ ಚಾನಲಿದ್ದು, ಕರೆಕ್ಟಾಗಿ ಹೋಗಿ ನಿಮಗೆ ಎಷ್ಟು ಸೀಟ್ಸ್ ಬರ್ತವೆ ಅನ್ನೋದು ನೀವು ನೋಡ್ಕೋಬೋದು. ಹಾಗೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿಲ್ಲ ಅಂತ ನಿಮಗಿನ್ನೂ ಕನ್ಫ್ಯೂಷನ್ ಇದ್ದರೆ ಹೇಗೆ ನೋಡೋದು ಅಂದರೆ, ಫಸ್ಟ್ KAಗೆ ಹೋಗಿ ನಿಮ್ಮದು ಯೂಸರ್ ನೇಮ್ ಏನಿದೆ, ಎಕ್ಸಾಂಪಲ್ ABCD ಅಂತ ಇದ್ದರೆ ಅಥವಾ ನಿಮ್ಮ ಹೆಸರು ಏನೋ ಒಂದು ಇದ್ದಾಗ ಅದು ಯೂಸರ್ ನೇಮ್ ಹಾಕಿ OTP ತಗೊಂಡು ಲಾಗಿನ್ ಆಗಿರಿ. ಇಲ್ಲಿ ಹೋಗಿ ಆಮೇಲೆ ಲಾಗಿನ್ ಆದಮೇಲೆ ನಿಮಗೆ ಡ್ಯಾಶ್ಬೋರ್ಡ್ ಬರುತ್ತೆ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ತೋರಿಸುತ್ತೆ. ಆ್ಯಕ್ಟಿವ್ ಪೋಸ್ಟ್ 10 ಇದೆ, ಪೋಸ್ಟ್ ಅಪ್ಲೈ 2 ನೋಡಿರಿ, 2 ಪೋಸ್ಟ್ ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದೆ. ನೋಡಿರಿ ನಾನ್ HK ಪೋಸ್ಟ್ 2 ಅಪ್ಲೈ ಆಗಿದೆ ಅಂತ ಸಕ್ಸಸ್ ತೋರಿಸುತ್ತೆ, ಪೇಮೆಂಟ್ ಆಗಿರುತ್ತೆ. ಬೇಕಾದರೆ ನೀವು ರಿಪೋರ್ಟ್ ಸೆಂಟ್ರಿಗೆ ಹೋಗಿ ಕನ್ಫರ್ಮ್ ಮಾಡ್ಬೋದು, ಅಲ್ಲಿ ನಿಮಗೆ ಪ್ರಿಂಟ್ಔಟ್ ಸಿಗುತ್ತೆ. ರಿಪೋರ್ಟ್ ಸೆಂಟ್ರಲ್ಲಿಗೆ ಹೋದರೆ ಪ್ರಿಂಟ್ಔಟ್ ಸಿಗುತ್ತೆ, ಅಲ್ಲಿ ಪ್ರಿಂಟ್ಔಟ್ ತೆಗೆದುಕೊಂಡು ನೀವು ನೋಡ್ಬೋದು. SC ST ಇದ್ದರೂ ಕೂಡ ಅದನ್ನು ತೆಗೆದು ಕೊಟ್ಟು ನೋಡಿ, ಅದರಲ್ಲಿ ABC ಅಂತ ನೀವು ಮೆನ್ಷನ್ ಆಗಿದೆ ಇಲ್ಲ ಅಂತ. ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಅಲ್ಲಿ ನಿಮಗೆ GKದು ಹಾಗೂ ಅಗ್ರಿದು ಆಲ್ರೆಡಿ ಮತ್ತು PYQ ಪೇಪರ್ಸು ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ. ಇವು ನಮ್ಮ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹಾಗೆ ಇದೇ ಥರ HKದು ಕೂಡ ವಿಡಿಯೋ ಇದೆ, ಅದನ್ನು ಬೇಕಾದ್ರೆ HK ಸ್ಟೂಡೆಂಟ್ಸ್ ನೋಡ್ಬೋದು. ಮತ್ತು ಇವು ರೀಸೆಂಟ್ ಆಗಿರೋ KA ಮೆಂಟಲ್ ಎಬಿಲಿಟಿ ಕ್ವಶನ್ಸಿಂದು ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಫಾರ್ ದ ವಾಚಿಂಗ್.